ಹಲೋ ಎಲ್ರಿಗೂ ನಮಸ್ಕಾರ. ಹೆಲ್ತ್ ಈಸ್ ವೆಲ್ತ್ ಅಲ್ವಾ? ಇವಾಗ ಎಲ್ಲೇ ನೋಡಿದ್ರು ಪ್ರೋಟೀನ್ ಡಾಕ್ಟರ್ ಕೇಳಿ, ಡಯಟಿಷಿಯನ್ ಕೇಳಿ, ಎಲ್ಲರೂ ಹೇಳೋದು ಕಾರ್ಬ್ಸ್ಗಿಂತ ಪ್ರೋಟೀನ್ ಹೆಚ್ಚು ತಗೋಬೇಕು ಅಂತ. ಪ್ರೋಟೀನ್ ತಗೋಬೇಕು ಸರಿ, ಹಾಗಾದರೆ ಪ್ರೋಟೀನ್ ಇರುವಂಥ ಆಹಾರ ಯಾವುದು, ಅದನ್ನು ಹೇಗೆ ನಾವು ಎವ್ರಿಡೇ ಡಯಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು? ಹೌದು, ಇವತ್ತು ರಿಚ್ ಪ್ರೋಟೀನ್ ಇರುವ ಒಂದು ಸಲಾಡ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನಾನು 2 ಗಂಟೆಗಳ ಕಾಲ ನೆನೆಸಿರುವಂತಹ ಕಡಲೆ ಬೀಜ ಅಥವಾ ಶೇಂಗಾ, ಪೀನಟ್ ಅಂತ ಏನು ಹೇಳ್ತೀರಾ, ಅದನ್ನು ಕುಕ್ಕರಿಗೆ ಹಾಕಿ ಒಂದು 2ರಿಂದ 3 ವಿಷಲ್ನ ಹಾಕಿಸ್ತೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಕೂಗಿಸ್ಕೊತೀನಿ. ಈ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾನು ತರಕಾರಿಗಳನ್ನ ತೊಗೋತಾ ಇದ್ದೀನಿ. ನೋಡಿ, ಸಲಾಡಿಗೆ ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟ್ ಮತ್ತು ಸೌತೆಕಾಯಿ ಇದನ್ನೆಲ್ಲನೂ ಇವಾಗ ನಾನು ಸಣ್ಣದಾಗಿ ಹೆಚ್ಕೊತೀನಿ. ಈ ಸಲಾಡ್ ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಜೊತೆಗೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು. ವೆಜಿಟೇಬಲ್ಸು ಅಷ್ಟೇ, ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಕೋರಿಯಂಡರ್ ಲೀವ್ಸ್ ಇದನ್ನೆಲ್ಲನೂ ನೀವು ಹಾಕೋಬೋದು. ಅಥವಾ ಮ್ಯಾಂಗೋ ಸೀಸನ್ ಇದ್ದರೆ ರಾ ಮ್ಯಾಂಗೋಸ್ ಅಂದರೆ ಏನು ಗಿಣಿ ಮಾವಿನಕಾಯಿ ಅಂತಿರಲ್ಲ, ಅದನ್ನು ಸಹ ನೀವು ಬಳಸ್ಬೋದು. ಸೊ ಬೇರೆ ಬೇರೆ ವೆಜಿಟೇಬಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಈ ಸ್ಯಾಲಡ್ನ ನಿಮಗೆ ಬೇಕಾದಂಥ ರೀತಿಯಲ್ಲಿ ಟೇಸ್ಟ್ನ ನೀವು ಇಂಪ್ರೂವ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಬೇಸಿಕ್ಕಾಗಿ ಯಾವ ತರಕಾರಿ ಇದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಶಲಿ ರೆಗ್ಯುಲರ್ ಆಗಿ ಈ ಕಾಂಬಿನೇಷನ್ನ ಇಷ್ಟಪಡ್ತೀನಿ, ಹಾಗಾಗಿ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಕಡಲೆ ಬೀಜ ಬೆಂದಿರೋ ಕಡಲೆ ಬೀಜನ ಇದಕ್ಕೆ ಹಾಕ್ತಾ ಇದ್ದೀನಿ. ಜೊತೆಗೆ ನಾನೆಲ್ಲ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತೆ ಲೆಮನ್ ಕೂಡ ಹಾಕ್ತಾ ಇದ್ದೀನಿ, ಅಂದ್ರೆ ನಿಂಬೆ ರಸ ಹಾಕ್ತಾ ಇದ್ದೀನಿ. ಈ ನಿಂಬೆ ರಸನೇ ಸಖತ್ ಟೇಸ್ಟ್ ಕೊಡೋದು. ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪೌಡರು, ಚಿಲ್ಲಿ ಎಲ್ಲಾನು ಹಾಕೋಬಹುದು. ಸೊ ನೋಡಿ, ಈಗ ಸಲಾಡ್ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಆಗಿ, ಈಗ ಸೀಸನ್ ಬಂದು ಮಸ್ಕ್ ಮೆಲನ್ ಸೀಸನ್, ಹಾಗಾಗಿ ಇದ್ರದ್ದು ಒಂದು ಜ್ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಇದ್ರದ್ದು ಮಿಲ್ಕ್ ಶೇಕ್, ಅದನ್ನ ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಈ ರೀತಿ ನಾನು ಇದನ್ನೆಲ್ಲ ಪೀಲ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಬೆಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನನಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ನೀವು ಹಾಲನ್ನ ಸೇರಿಸ್ಕೋಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡಿ ನೀರಲ್ಲೇನೆ ನೀವು ಇದನ್ನು ಮಾಡ್ಕೋಬೋದು. ವಿತೌಟ್ ಮಿಲ್ಕ್ ನಾನು ಈ ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಈಗ ಮಸ್ಕ್ ಮೆಲನ್ ಜ್ಯೂಸು ರೆಡಿಯಾಗಿದೆ. ಹೀಗೆ ಆಯಾ ಸೀಸನ್ನಲ್ಲಿ ಸಿಗುವಂಥ ಫ್ರೂಟ್ಸ್, ವೆಜಿಟೇಬಲ್ಸ್ಗಳನ್ನ ಬಳಸಿ ಜ್ಯೂಸ್ ಅಥವಾ ಸಲಾಡ್ಸ್ಗಳನ್ನ ಮಾಡ್ಕೋಬೋದು. ನೋಡಿ, ಪ್ರಕೃತಿ ಎಷ್ಟೆಲ್ಲ ಕೊಡುಗೆಯಾಗಿ ಕೊಟ್ಟಿದೆ ಅಲ್ವಾ? ಅದನ್ನು ನಾವು ಸರಿಯಾಗಿ ಬಳಸ್ಕೊಂಡು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.